ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಬಂಧವನ್ನು ಬರಿಬೇಕಾದ್ರೆ ಅಟ್ ಲೀಸ್ಟ್ ಒಂದು 10-15 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆದ್ರೂ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇನ್ನು ನಾಳೆ ಕ್ವಶನ್ಸ್ ಕೇಳಿಬಿಟ್ಟ ನಿಮ್ಗೆ ಮೇನ್ಸ್ ಅಲ್ಲಿ ಅಂತಂದ್ರೆ, ಭಾರತ ಮತ್ತು ಚೀನಾದ ಸಂಬಂಧವನ್ನು ಕುರಿತು ಚರ್ಚಿಸಿ ಮತ್ತು ಅದರ ಸವಾಲುಗಳೇನು ಮತ್ತು ಪರಿಹಾರಗಳೇನು ಕ್ವಶನ್ಸ್ ಕೇಳಾಗ ಈ ಆಕ್ಟ್ಸ್ ಬಗ್ಗೆ, ಈ ಆಕ್ಟ್ಸ್ ನ ಏನ್ ಗೊತ್ತಾ, ಕಾಯ್ದೆಯ ಲಕ್ಷಣಗಳು ಮತ್ತೆ ಇದರ ಸವಾಲುಗಳು ಮತ್ತೆ ಇದಕ್ಕೆ ಪರಿಹಾರಗಳು ಏನ್ ಮಾಡಿದಂದ್ರೆ, ಇದನ್ನ ನೀವು ಈ 3 ಆಂಗಲ್ಸ್ ಅಲ್ಲಿ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಈ ವಲಯ 8 ಕೈಗಾರಿಕೆಗಳು ಯಾವ ಕೈಗಾರಿಕೆಗಳಿಗೆ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್, 4th, 5th ಹೈಯೆಸ್ಟ್, ಇದನ್ನು ಕೂಡ ಒಂದ್ಸರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ನೀವು ಏನ್ ಮಾಡಿ ಅಂದ್ರೆ, ನಮ್ ಡಿಟೇಲ್ ಡಾಕ್ಯುಮೆಂಟ್ ಇದೆ ನೋಡಿ ನಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದರಲ್ಲಿ ನಾನು ಎಲ್ಲವನ್ನ ನಿಮಗೆ ಕೊಟ್ಟಿದ್ದೇನೆ. ನೀಟಾಗಿ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು 1/7/2025 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ. ಇಂದಿನ ತರಗತಿಯಲ್ಲಿ ನೋಡಿ, ಇವತ್ತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿದೆ ಅಂತಂದ್ರೆ, ಭಾರತ ಮತ್ತು ಚೀನಾದ ಸಂಬಂಧದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಜೊತೆಗೆ ರೈಟ್ ಟು ಫಾರೆಸ್ಟ್ ರೈಟ್ ಆಕ್ಟ್ 2006 ಏನಿದೆ ಅದ್ರ ಬಗ್ಗೆ ಏನಾಗಿದೆ ಸ್ವಲ್ಪ ಗೊಂದಲ ನಡೀತಾ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಅಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರಕ್ಕೆ ಬದ್ಧ ಎಂಬ ಭಾಷೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ, ಅದು ಅನ್ನ. ಜೊತೆಗೆ ಈಗ ನಮ್ಮ ಅಯೋಧ್ಯದಲ್ಲಿರುವಂತಹ ರಾಮ ಮಂದಿರ ನಿರ್ಮಾಣಕ್ಕೆ ಟೈಟಾನಿಯಂ ಅನ್ನು ಬಳಕೆ ಮಾಡುವ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸಲಾಗಿದೆ. ಈ ಟೈಟಾನಿಯಂ ಬಳಕೆ ಮಾಡೋದ್ರಿಂದ 1000 ವರ್ಷಗಳ ಕಾಲ ರಾಮ ಮಂದಿರನ ಆಯುಷ್ಯ ಹೆಚ್ಚಾಗಲಿದೆ ಎಂಬ ಅಂಶವನ್ನು ಕೂಡ ನ್ಯೂಸ್ ಅಲ್ಲೇ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಎಂದಿನಂತೆ ನಾವೇನ್ ಮಾಡೋಣ ಅಂದ್ರೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚಿತವಾಗಿ 3 MCQ ಗಳನ್ನ, ಇವತ್ತಿನ ಕರೆಂಟ್ ಅಫೇರ್ಸ್ ನ MCQ ಗಳನ್ನ ಡಿಸ್ಕಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಮುಂದಿನ ಕ್ಲಾಸಿಗೆ ಹೋಗೋಣ. ನೀವು ಈ 3 MCQ ಗಳಿಗೆ ನೀವೇನ್ ಮಾಡ್ಬೇಕು, ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ನಡೀತದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದು ಟ್ರಾಕೋಮಾ ರೀತಿಯ ಕಾಯಿಲೆ, ಯಾವ ರೀತಿಯ ಕಾಯಿಲೆ ಆಗಿದೆ ಅಂತ ಕ್ವಶನ್ಸ್. ಇದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಟ್ರಾಕೋಮಾ ರೋಗ ಏನಾಗಿದ್ರೆ WHO ಏನ್ ಮಾಡಿದೆ ಅಂದ್ರೆ, WHO ಇದನ್ನ ಟ್ರಾಕೋಮಾ ಫ್ರೀ, ಇಂಡಿಯಾ ಇಸ್ ಎ ಟ್ರಾಕೋಮಾ ಫ್ರೀ ಅನ್ನುವ ಟ್ರಾಕೋಮಾ ಮುಕ್ತ ದೇಶ ಎಂದು ಏನ್ ಮಾಡಿದೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದೆ, ಘೋಷಣೆ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಇದನ್ನ ಮಾನ್ಯ ಪ್ರಧಾನಮಂತ್ರಿಯವರು ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಮೆನ್ಷನ್ ಮಾಡ್ತಾರೆ ತಮ್ಮ ಭಾಷಣದಲ್ಲಿ. ಹಾಗಾದ್ರೆ ಇದು ಯಾವ ರೀತಿಯ ಕಾಯ್ದೆ ಅನ್ನೋದು ನನ್ನ ಪ್ರಶ್ನೆ ಇದೆ. ಈಗ ಇದು ರಕ್ತದ ಸೋಂಕ, ಅಥವಾ ಹೃದಯ ರಕ್ತನಾಳದ ಕಾಯಿಲೆನ, ಅಥವಾ ಬ್ಯಾಕ್ಟೀರಿಯಾದ ಕಣ್ಣಿನ ಕಾಯಿಲೆನ, ಅಥವಾ ಉಸಿರಾಟದ ಕಾಯಿಲೆನ, ಯಾವುದಂತ ನೀವೇನ್ ಮಾಡ್ಬೇಕಂದ್ರೆ ಆನ್ಸರ್ ಏನಂದ್ರೆ ಕಮೆಂಟ್ ಮಾಡಿ ನೀವು ತಿಳಿಸಿ. ಇದು ಯಾವುದಂತ ಆನ್ಸರ್ ಕಮೆಂಟ್ ಮಾಡಿ ತಿಳಿಸಿ. ವೆರಿ ಇಂಪಾರ್ಟೆಂಟ್. 2-3 ಕಾರಣಗಳಿಂದ ಇಂಪಾರ್ಟೆಂಟ್ ಇದೆ. ಒಂದು ಟ್ರಾಕೋಮಾ ಮತ್ತೆ ಮಾನ್ಯ ಪ್ರಧಾನಮಂತ್ರಿ ಅವರು ಮೆನ್ಷನ್ ಮಾಡಿದ ಒಂದೇ ಅಲ್ಲದೆ, ಇದಕ್ಕೆ ಇನ್ನು ಮುಖ್ಯ ಕಾರಣ ಏನಂತಂದ್ರೆ, ಇದು WHO ಏನ್ ಮಾಡಿದೆ ಅಂದ್ರೆ ಟ್ರಾಕೋಮಾ ಮುಕ್ತ ಎಂದು ಏನಾಗುತ್ತೆ ಭಾರತವನ್ನ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಮಗೇನಾಗತ್ತಂದ್ರೆ, ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ನೀವೇನ್ ಮಾಡ್ಬೇಕು, ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಪುರಸಭೆ ಚುನಾವಣೆಗಳಿಗೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಮತದಾನ, ವೆರಿ ಇಂಪಾರ್ಟೆಂಟ್, ಈ ಮತದಾನವನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಇದನ್ನ ಯಾಕೆ ನಾನು ಹಾಕೊಂಡಿದ್ದೀನಿ ಅಂತಂದ್ರೆ, ನಿಮ್ಗೆ ಏನಾಗುತ್ತೆ ಗೊತ್ತಾ, PYQ ಗಳನ್ನು ತೆಗೆದುಕೊಂಡು ನೋಡಿದಾಗ ನಿಮ್ಗೇನ ಮೊದಲು ಫಸ್ಟ್ ಏನಂತ ಏನಿದೆ ಅವೆಲ್ಲವನ್ನ ಏನ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಈ ಮತದಾನವನ್ನ ಮೊಟ್ಟ ಮೊದಲು ಪ್ರಾರಂಭಿಸಿದ ರಾಜ್ಯ ಯಾವ್ದಂತ ಕ್ವಶನ್ಸ್ ಕೇಳಿದ್ದೀನಿ. ಉತ್ತರಾಖಂಡ್, ಜಾರ್ಖಂಡ್, ಹರಿಯಾಣ ಮತ್ತು ಬಿಹಾರ್. ಯಾವ್ದು ಇದರಲ್ಲಿ ಏನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಮಾನವ DNA ಅನ್ನ ಮೊದಲಿನಿಂದಲೂ ನಿರ್ಮಿಸುವ ಗುರಿಯನ್ನು ಹೊಂದಿರುವ ಸಿಂಥೆಟಿಕ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅನ್ನ ಯಾವ ದೇಶ ಪ್ರಾರಂಭಿಸಿದೆ ಎಂಬ ಅಂಶವನ್ನ ನನಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ. ಆಪ್ಷನ್ ಅಲ್ಲಿ ಏನು ಕ್ವಶನ್ ಕೇಳಿದ್ದೀನಿ ನೋಡಿ, ಫ್ರಾನ್ಸ್ ಆಪ್ಷನ್ ನಂಬರ್ A, ಯುನೈಟೆಡ್ ಸ್ಟೇಟ್ ಆಪ್ಷನ್ ನಂಬರ್ 2, ನೆಕ್ಸ್ಟ್ ಆಸ್ಟ್ರೇಲಿಯಾ ಆಪ್ಷನ್ C ಅಂಡ್ ಜಪಾನ್ ಆಪ್ಷನ್ D ಅಂತ ಹಾಕೊಂಡಿದ್ದೀನಿ. ನೀವೇನ್ ಮಾಡ್ಬೇಕಂದ್ರೆ ಯಾವ್ದು ಇದಕ್ಕೆ ಉತ್ತರ ಎಂಬುದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ವೆರಿ ಇಂಪಾರ್ಟೆಂಟ್. ಇಟ್ ದ ಸೇಮ್ ಟೈಮ್ ನೋಡಿ, ಈಗ ನಮ್ಗೆ ಏನಾಗಿದೆ ಗೊತ್ತಾ, ನಮ್ಮ ಬ್ಲಡ್ ರಿಜಿಸ್ಟ್ರಿ ಏನ್ ಗೊತ್ತಾ, ರಿಯಲ್ ಬ್ಲಡ್ ರಿಜಿಸ್ಟ್ರಿ ಏನಾಗಿದೆ ಅಂದ್ರೆ ರಿಜಿಸ್ಟ್ರಿ ಸಿದ್ಧ ಆಗಿದೆ. ಇದು ಕೂಡ ನಿಮಗೆ ಫ್ಯೂಚರ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಇದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಈ 3 ಕ್ವಶನ್ಸ್ ಗಳಿಗೆ ನೀವೇನ್ ಮಾಡಿದೀನಿ, ನಾನು ಡಿಸ್ಕಸ್ ಮಾಡಿದೀನಿ, ಅವನ್ನ ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ ಎಂಡ್ ಅನ್ನ ಸ್ಟಡಿ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ಟಾಪಿಕ್ ಇವತ್ತಿಂದು ಗಡಿ ಪುನರ್ವಿಂಗಡಣೆಗೆ ಚರ್ಚೆಗೆ ಸಿದ್ಧ ಎಂಬ ಅಂಶವನ್ನ ಸ್ಟೇಟ್ಮೆಂಟ್ ಅನ್ನ ಚೀನಾ ಏನ್ ಹೇಳಿದೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದು ಭಾರತ ಮತ್ತು ಚೀನಾದ ಸಂಬಂಧವನ್ನ ಕುರಿತು ತಮಗೆಲ್ಲ ಗೊತ್ತಿರುವ ವಿಷಯ, ಹೌದಾ? ಯಾಕಂದ್ರೆ ನಾವು ಚೀನಿ ಭಾಯಿ ಅಂತಂತೀವಿ, ಭಾಯಿ ಅಂತೀವಿ, ಹೌದಾ? ಭಾಯಿ ಅಂತೀವಿ. ಆದ್ರೆ
ಏನ್ ಮಾಡುತ್ತೆ, ಚೀನಾದ ತನ್ನ ಕುತಂತ್ರಿ ಬುದ್ಧಿಯನ್ನ ತೋರಿಸುತ್ತೆ. ಅದಕ್ಕಾಗಿ ನಾವೇನ್ ಮಾಡೋಣ, ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಬೇಕು ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ. ಇದನ್ನ ಇಡೀ ಭಾರತದ ಬಾರ್ಡರ್ ಅನ್ನ ನಾವು ಮೂರು ರೀತಿಯಾಗಿ ವಿಂಗಡಣೆ ಮಾಡ್ಕೊಟ್ವಿ. ಒಂದು ವೆಸ್ಟರ್ನ್ ಸೆಕ್ಟರ್, ಒಂದು ಮಿಡಲ್ ಸೆಕ್ಟರ್ ಮತ್ತು ಈಸ್ಟರ್ನ್ ಸೆಕ್ಟರ್ ಅಂತ ನಾವೇನು ಇಡೀ ಭಾರತ ಮತ್ತು ಚೀನಾದ ಗಡಿಯನ್ನು ಇದನ್ನ ಮಾಡ್ತೀವಿ. ಈ ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಎಲ್ಲಿ ರೆಡ್ ಏನ್ ಕಾಣ್ತಾ ಇದೆ ನೋಡಿ, ಈ ರೆಡ್ ಏನ್ ಕಾಣ್ತಾ ಇದೆ ಲಡಾಖ್ ಮತ್ತು ನಮ್ಮ ಹಿಮಾಚಲ ಪ್ರದೇಶ ಏನಿದೆ ಇದನ್ನ ವೆಸ್ಟರ್ನ್ ಸೆಕ್ಟರ್ ಅಂತ ಕರಿತೀವಿ. ಇಲ್ಲಿ ನಮ್ದಲ್ಲಿ ನಮ್ ಲಡಾಖ್ ಇಂದ ಎಲ್ಲಿವರೆಗೆ ನಮ್ UP ವರೆಗೆ ಏನಾಗುತ್ತದೆ, ಇದನ್ನ ನಾವು ಏನ್ ಮಾಡ್ತೀವಿ, ಉತ್ತರಾಖಂಡ ವರೆಗೆ ನಾವು ಇದನ್ನ ಕರಿತೀವಿ, ನಾವು ಇದನ್ನ ಮಿಡಲ್ ಸೆಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನಾವು ಈಸ್ಟರ್ನ್ ಸೆಕ್ಟರ್ ಅಂತ ಕರಿತೀವಿ. ಈ ಮೂರು ನಿಮಗೆ ಗೊತ್ತಿರಲಿ. ಇದಕ್ಕೆ ನಮಗೆ ಇಲ್ಲಿ ಏನಾಗುತ್ತೆ, ಡೋಕ್ಲಾಮ್ ಇಶ್ಯೂ ನಡೀತಾ ಇತ್ತು ಸಾಕಷ್ಟು. ಟ್ರೈ ಜಂಕ್ಷನ್ ಇದು ಭೂತಾನ್, ಭಾರತ ಮತ್ತು ಚೀನಾದ ನಡುವೆ ಇದನ್ನ ಡೋಕ್ಲಾಮ್ ಇಶ್ಯೂ ಇದನ್ನು ಇತ್ತು. ಹೌದಾ, ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು ಅಂದ್ರೆ, ಈ ಚೀನಾದೊಂದಿಗೆ ಯಾವ ದೇಶಗಳು ಯಾವ ರಾಜ್ಯಗಳು ನಿಮ್ಗೆ ಏನಾಗ್ತವೆ ಗಡಿಯನ್ನು ಹಂಚ್ಕೊಳ್ತಾವೆ ಕ್ವಶನ್ಸ್ ಕೇಳಬಹುದು ನೋಡಿ. ಒಂದು ಯಾವುದು UT ಕೇಂದ್ರಾಡಳಿತ ಪ್ರದೇಶ ಲಡಾಖ್, ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್, ನೆಕ್ಸ್ಟ್ ಯಾವುದು ಉತ್ತರಾಖಂಡ್. ಇಲ್ಲಿ UP ಆಗಲ್ಲ, ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ನೆಕ್ಸ್ಟ್ ಬರೋದು ಸಿಕ್ಕಿಮು, ನೆಕ್ಸ್ಟ್ ಬರೋದೇನು ಅರುಣಾಚಲ್ ಪ್ರದೇಶ್. ಇಷ್ಟು ರಾಜ್ಯಗಳೇನಾಗತ್ತಂದ್ರೆ ನಮ್ಮ ಚೀನಾ ಗಡಿಯನ್ನ ಹಂಚಿಕೊಂಡಿದೆ. ಇದನ್ನ ಕೂಡ ನೆನ್ಪಿಡುವ ಪ್ರಯತ್ನ ಮಾಡ್ರಿ. ಇಲ್ಲಿ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ. ಜಮ್ಮು ಅಂಡ್ ಕಾಶ್ಮೀರ್ಗೆ ಚೀನಾ ಜೊತೆಗೆ ಏನ್ ಗೊತ್ತಾ, ಗಡಿ ಹಂಚಿಕೆ ಇಲ್ಲ. ಇದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ಇದು. ಜೊತೆಗೆ ಇನ್ನೊಂದು ಕ್ವಶನ್ ಇದೆ ನೋಡಿ, ಈ ನೇಪಾಳ ಜೊತೆ ಯಾವ್ಯಾವ ರಾಜ್ಯಗಳು ಗಡಿ ಹಂಚ್ಕೊಂಡ ಕ್ವಶನ್ಸ್ ಕೇಳಬಹುದು ನಿಮಗೆ. ಯಾವ್ದು ಉತ್ತರಾಖಂಡ್, UP, ನೆಕ್ಸ್ಟ್ ಏನ್ ಗೊತ್ತಾ ನಮ್ದು ಒರಿಸ್ಸಾ, ಇದನ್ ಗೊತ್ತಾ ಇದು. ನೆಕ್ಸ್ಟ್ ಏನಾಗತ್ತಂದ್ರೆ ಸಿಕ್ಕಿಮು. ಈ 4 ರಾಜ್ಯಗಳು ಏನಾಗತ್ತಂದ್ರೆ ನಮಗೆ ಏನಾಗತ್ತೆ ನೇಪಾಳ ಜೊತೆ ಗಣಿಸುವ. ನೇಪಾಳ ಜೊತೆ ನಮ್ ಕಾಲಾಪಾನಿ ಮತ್ತು ಲಿಪುವಾದುರ ಎಂಬ ನಾವು ವಿವಾದಾತ್ಮಕ ಪ್ರದೇಶಗಳನ್ನ ನೇಪಾಳ ಜೊತೆ ನೇಪಾಳ ಜೊತೆ ನಾವು ಯಾವ್ದಿದೆ, ನೇಪಾಳ ಜೊತೆ ಯಾವ ವಿವಾದ ಅಂದ್ರೆ ಕಾಲಾಪಾನಿ ಮತ್ತು ಲಿಂಪುವಾದುರ ಅಂತ ಲಿಂಪುವಾದುರ ಎಂಬ 2 ಪ್ರದೇಶಗಳೇ ನಾವು ಡಿಸ್ಪ್ಯೂಟೆಡ್ ಇದೆ. ಇದನ್ನ ಸಿಗೌಲಿ ಅಗ್ರಿಮೆಂಟ್ ಅನ್ನು 1816 ಸಿಗೌಲಿ ಅಗ್ರಿಮೆಂಟ್ ಆಗತ್ತೆ. ಆ ಸಿಗೌಲಿ ಅಗ್ರಿಮೆಂಟ್ ಏನಾಗುತ್ತೆ, ಅದರ ಮೂಲಕ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದೆ. ಇದನ್ನು ಸಿಗೌಲಿ ಅಗ್ರಿಮೆಂಟ್ ಕೂಡ ಒಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತ. ದಿಸ್ ಇಸ್ ಅ ಬೇಸಿಕ್ಸ್. ನಾನು ಮಾರ್ನಿಂಗ್ ಸೆಷನ್ ಅಲ್ಲಿ ಅಥವಾ ನಿನ್ನಿನ ಕ್ಲಾಸ್ ಅಲ್ಲಿ ನಾ ಏನ್ ಮಾಡಿದ್ದೀನಿ ಅಂತಂದ್ರೆ, ಇನ್ನು ಬಾರ್ಡರ್ ಅತಿ ಹೆಚ್ಚು ಎಷ್ಟಿದೆ ಅಂದ್ರೆ ಬಾರ್ಡರ್ ಹಂಚಿಕೊಂಡ ದೇಶ ಯಾವುದು, ಅತಿ ಕಡಿಮೆ ಯಾವುದು, ಮತ್ತೆ ಯಾವ್ಯಾವ ಬಾರ್ಡರ್ ಫೋರ್ಸ್ ಅಲ್ಲಿ ನಾವು ಯಾವ್ಯಾವ ಗಡಿಗಳಿಗೆ ಹಂಚಿಕೆ ನಾವು ಮಾಡ್ಕೊಂಡಿವಿ ಅವೆಲ್ಲವನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ನೀವೇನ್ ಮಾಡಿ ಅಂದ್ರೆ ಈ ಬೇಸಿಕ್ಸ್ ಅನ್ನ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಈಗ ನಾನು ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಅಂಡ್ ಬೌಂಡ್ರಿ ಆಸ್ಪೆಕ್ಟ್ಸ್ ಅಲ್ಲಿ ಭಾರತ ಮತ್ತು ಚೀನಾವನ್ನು ನೋಡಿದೆ. ಈಗ ರಾಜತಾಂತ್ರಿಕ ಏನ್ ಗೊತ್ತಾ, ಪ್ರಮುಖ ಚೀನಾ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನ ಏನ್ ಮಾಡುವ ಅಂದ್ರೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. 1950ರಲ್ಲಿ ಏನಾಗತ್ತಂದ್ರೆ ಭಾರತ ಮತ್ತು ಚೀನಾ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಸಂಬಂಧ ಏನಪ್ಪ ಸ್ಥಾಪನೆ ಆಗತ್ತೆ. ವೆರಿ ಇಂಪಾರ್ಟೆಂಟ್. 1950 ಮುಂದೆ 1954ರಲ್ಲಿ ಏನಾಗುತ್ತೆ, ಶಾಂತಿಯುತ ಸಹಬಾಳ್ವೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ 5 ತತ್ವಗಳನ್ನ ನಾವೇನ್ ಮಾಡ್ಕೋತೀವಿ, ಸಹಿ ಹಾಕ್ತಿವಿ. ಅದೇ ಪಂಚಶೀಲ ತತ್ವಗಳು. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಮುಂದೆ ಆದ್ರೆ 1962ರಲ್ಲಿ ಏನಕ್ಕೆ ಭಾರತ ಮತ್ತು ಚೀನಾ ನಡುವೆ ಏನಾಗುತ್ತೆ, ಗಡಿ ಯುದ್ಧ ಆಗತ್ತೆ. ಅದು ಕೂಡ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಅಕ್ಷಯ್ ಚೀನ್ ಪ್ರದೇಶ ಮತ್ತು ಅರುಣಾಚಲ್ ಪ್ರದೇಶದ ವಿವಾದದ ಪ್ರದೇಶಗಳ ಮೇಲೆ ಹೋರಾಟ ನಡೀತದೆ. ನಿಮಗೆಲ್ಲ ಗೊತ್ತಿದೆ. ಇದು ನಮ್ಮ ಮ್ಯಾಪ್ ಅನ್ನು ತೆಗೆದುಕೊಂಡಾಗ ಇದು ಅಕ್ಷಯ್ ಚೀನ್ ಅಂತ ಕರಿತೀವಿ, ಅಕ್ಷಯ್ ಚೀನು. ನೆಕ್ಸ್ಟ್ ಮುಂದೆ ಬಂದು ಏನಾಗತ್ತಂದ್ರೆ ನಾವು ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಏನಿದೆ ಅಂತಾರೆ, ಈ 2 ಪ್ರದೇಶಗಳ ಮೇಲೆ ನಮ್ಮ ವಿವಾದಿತ ಪ್ರದೇಶವಾಗಿ ಉಳ್ಕೊಂಡಿದ್ದಾವೆ. ಅದನ್ನು ಕೂಡ ನಿಮ್ಗೆ ಗೊತ್ತಿದೆ. ಮುಂದೆ 1976ರಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಏನಾಗುತ್ತೆ, ಚೀನಾ ಯುದ್ಧ ಮತ್ತು ಅಕ್ಷಯ್ ಚೀನ್ ಇದು ಆಗತ್ತೆ. ನಂತರ 15 ವರ್ಷಗಳ ನಂತರ ಏನಾಗುತ್ತೆ ಅಂದ್ರೆ ಮತ್ತೆ ನಾವು ರಾಜತಾಂತ್ರಿಕ ಸಂಬಂಧವನ್ನ ಪುನಃ ಸ್ಥಾಪನೆ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಬಂಧವನ್ನು ಬರಿಬೇಕಾದ್ರೆ ಅಟ್ ಲೀಸ್ಟ್ ಒಂದು 10-15 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆದ್ರೂ ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಇನ್ನು ನಾಳೆ ಕ್ವಶನ್ಸ್ ಕೇಳಿಬಿಟ್ಟ ನಿಮ್ಗೆ ಮೇನ್ಸ್ ಅಲ್ಲಿ ಅಂತಂದ್ರೆ, ಭಾರತ ಮತ್ತು ಚೀನಾದ ಸಂಬಂಧವನ್ನು ಕುರಿತು ಚರ್ಚಿಸಿ ಮತ್ತು ಅದರ ಸವಾಲುಗಳೇನು ಮತ್ತು ಪರಿಹಾರಗಳೇನು ಕ್ವಶನ್ಸ್ ಕೇಳಿಕೊಂಡಾಗ ನಿಮಗೆ ಅಟ್ ಲೀಸ್ಟ್ ಬೇಸಿಕ್ ಪಾಯಿಂಟ್ ಆದ್ರೂ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು 1984ರಲ್ಲಿ ಅತ್ಯಂತ ಅನುಕೂಲ ರಾಷ್ಟ್ರದ ವ್ಯಾಪಾರ ಒಪ್ಪಂದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಚೀನಾ ಜೊತೆಗೆ ನಾವು ಏನ್ ಮಾಡ್ತೀವಿ, ಸಹಿ ಹಾಕ್ತಿವಿ. ಮುಂದೆ 1986 ಅಲ್ಲಿ ಅರುಣಾಚಲ್ ಪ್ರದೇಶವನ್ನ ಪೂರ್ಣ ಪ್ರಮಾಣವಾದ ರಾಜ್ಯವನ್ನಾಗಿ ಭಾರತ ಏನ್ ಮಾಡ್ತದೆ, ಅದನ್ನ ಚೀನಾ ಖಂಡನೆ ಮಾಡ್ತದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, 1988 ಅಲ್ಲಿ ನಾವೇನ್ ಮಾಡಿದ್ವಿ, ಪರಮಾಣು ಪರೀಕ್ಷೆಯನ್ನು ಭಾರತ ಮಾಡ್ತದೆ. ಅದಕ್ಕೆ ಕೂಡ ಚೀನಾದಿಂದ ಟೀಕೆ ವ್ಯಕ್ತವಾಗ್ತದೆ.
ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. 2005ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಬೀಡಿಗೆ ಏನಾಗುತ್ತೆ, ಚೀನಾದ ಪ್ರಧಾನಿ ವೆನ್ ಜಿಯಾಬಾವೋ ಅವರು ಬೆಂಬಲ ವ್ಯಕ್ತಪಡಿಸ್ತಾರೆ. ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಮೈಂಡ್ ಅಲ್ಲಿ ಏನಿದೆ, ಯೂಶುವಲಿ ನನ್ಗೆ ಗೊತ್ತಾ, ಚೀನಾ ಯಾವಾಗ್ಲೂ ನಮಗೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಪಡೆಯಲಿಕ್ಕೆ ನಮಗೆ ವಿರೋಧನೆ ಮಾಡ್ತಾರೆ ಅಂತ ನಾವು ಅನ್ಕೊಟ್ಟಿವಿ. ಆದ್ರೆ 2005 ಅಲ್ಲಿ ಏನಿತ್ತಂದ್ರೆ ಭಾರತದ ಬೀಡನ್ನ ಚೀನಾ ಸಪೋರ್ಟ್ ಮಾಡತ್ತೆ, ಅದು ಕೂಡ ನೆನ್ಪಿಡಿ. ನೆಕ್ಸ್ಟ್ 2006ರಲ್ಲಿ ಈ ನಾಥುಲಾ ಪಾಸ್ ಅನ್ನು ಪುನಃ ತೆರೆಯಿತು, ನಾವು ಪುನಃ ಏನ್ ತೆರಿತೀವಿ, ವ್ಯಾಪಾರಕ್ಕಾಗಿ ತೆರೆದುಕೊಳ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 2017ರಿಂದ 2022ವರೆಗೆ ಈ ಡೋಕ್ಲಾಂ ಮತ್ತು ಡೋಕ್ಲಾಂ ವಿವಾದ, ಗಲ್ವಾನ್ ಕಡೆ ವಿವಾದ ಮತ್ತು ತವಾಂಗ್ ಅನ್ಬೋದ ಚೀನಿಯರ ಅತಿಕ್ರಮಗಳು ಏನಾಗುತ್ತದೆ, ಈ 3 ಇಶ್ಯೂಗಳು ಸಾಕಷ್ಟು ನ್ಯೂಸ್ ಅಲ್ಲಿ ಇತ್ತು. ವೆರಿ ಇಂಪಾರ್ಟೆಂಟ್. ಇದು ಒಂದು ಆಸ್ಪೆಕ್ಟ್ಸ್. ಎಟ್ ದ ಸೇಮ್ ಟೈಮ್ ಇದನ್ನ ನಾವು ಚಿಕನ್ ನೆಕ್ಸ್ ಅಂತ ಕರಿತೀವಿ. ಜೊತೆಗೆ ಭಾರತ BRI ಪ್ರೊಜೆಕ್ಟ್ ಮಾಡ್ತಾ ಇದೆ ಚೀನಾ, ಹೌದಾ. ನಾವೇನ್ ಮಾಡ್ತಾ ಇದ್ದೀವಿ, ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೀವಿ, ಲುಕಿಸ್ಟ್ ಪಾಲಿಸಿಯನ್ನು ಮಾಡ್ತಾ ಇದೀವಿ, ಹೌದಾ, ಆಕ್ಟಿಸ್ಟ್ ಪಾಲಿಸಿಯನ್ನು ಮಾಡ್ತಾ ಇದೀವಿ. ಈ ಎಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ಬೇಸಿಕ್ಸ್ ಅನ್ನ ಚೆನ್ನಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಈ ಬೇಸಿಕ್ ಇಷ್ಟಾದ್ರೂ ನಿಮಗೇನ್ ಮಾಡಿ ಅಂತಂದ್ರೆ ಗೊತ್ತಿರ್ಲಿ, ನಮ್ ಡಿಟೇಲ್ ಡಾಕ್ಯುಮೆಂಟ್ ಏನಿದೆ, ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇದನ್ನ ನಾನು ಏನ್ ಮಾಡ್ಕೊಂಡಿದ್ದೇನೆ, ಕೊಟ್ಕೊಂಡಿದ್ದೇನೆ. ವಿಡಿಯೋ ನೋಡಿದ ನಂತರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿದ್ರೆ ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ಯು. ಓಕೆ, ನೆಕ್ಸ್ಟ್ ನೋಡಿ, ಅರಣ್ಯ ಹಕ್ಕುಗಳ ಕಾಯ್ದೆ ಸ್ಪಷ್ಟನೆ ಕೋರಿ ಪ್ರಧಾನಿಗೆ ಪತ್ರ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಅರಣ್ಯ ಹಕ್ಕುಗಳ ಕಾಯ್ದೆ ಏನ್ ಮಾಡಿದೆ, ಇದ್ರ ಕುರಿತು ನಮ್ ಭೂಪೇಂದ್ರ ಯಾದವ್ ಅವರು ಅರಣ್ಯ ಸಚಿವರು ಏನ್ ಮಾಡೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಇಂದ ಅದರ ಸ್ಪಷ್ಟನೆ ಕೊಡುವಂತೆ ಏನ್ ಮಾಡಿದೆ ಅಂತಂದ್ರೆ, ಕೆಲವು ರೈತಪರ ಸಂಘಟನೆಗಳು ಏನ್ ಮಾಡ್ಕೊಂಡು ಮಾನ್ಯ ಪ್ರಧಾನಿ ಅವರಿಗೆ ಏನ್ ಮಾಡಿದ್ರೆ ಲೆಟರ್ ಬರೆದಿದ್ದಾರೆ. ಇದು ನಮಗೆ ಇಂಪಾರ್ಟೆಂಟ್. ಈ ಅರಣ್ಯ ರಕ್ಷಣಾ ಹಕ್ಕು ಕಾಯ್ದೆ 2006ರಲ್ಲಿ ಜಾರಿಗೆ ಬಂತು. ಇದರ ಪ್ರಮುಖ ಅಂಶಗಳ ಮೇಲೆ ನಮಗೇನ್ ಕೊಟ್ಟಿದ್ದಾನೆ ಅಂದ್ರೆ, ಪ್ರಮುಖ ಅಂಶಗಳ ಮೇಲೆ ರಿಪೀಟೆಡ್ ಆಗಿ PYL ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಎಟ್ ದ ಸೇಮ್ ಟೈಮ್ UPSC ಮೇನ್ಸ್ ಅಲ್ಲಿ ಕೂಡ ಒಂದ್ಸರಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದಾನೆ ಈ ಆಕ್ಟ್ ಬಗ್ಗೆ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ಏನ್ ಮಾಡತ್ತಂದ್ರೆ, ಈ ಅರಣ್ಯವಾಸಿಗಳ ಅವರ ಹಕ್ಕುಗಳನ್ನ ಏನ್ ಮಾಡತ್ತಂದ್ರೆ ಇದು ಗುರುತಿಸುತ್ತೆ. ಇದು ಮುಖ್ಯವಾಗಿ ಏನಂದ್ರೆ, ಅರಣ್ಯದಲ್ಲಿ ವಾಸಿಸೋರ ಹಕ್ಕುಗಳನ್ನ ಇದು ಏನ್ ಮಾಡತ್ತೆ, ಹಕ್ಕುಗಳನ್ನ ಗುರುತಿಸ್ತದೆ, ಒಂದೇದು. ಎಟ್ ದ ಸೇಮ್ ಟೈಮ್ ಇವರ ಜೀವನೋಪಾಯಕ್ಕೆ ಏನ್ ಮಾಡತ್ತಂದ್ರೆ ರಕ್ಷಣೆಯನ್ನು ಕೊಡುತ್ತೆ, ರಕ್ಷಣೆ ಎರಡನೇದು. ಎಟ್ ದ ಸೇಮ್ ಟೈಮ್ ಮೂರನೇದು ಏನಂತಂದ್ರೆ, ಇವರ ಸಮುದಾಯನ ಸಬಲೀಕರಣಕ್ಕೆ ಏನ್ ಮಾಡತ್ತಂದ್ರೆ, ಇದು ಒಂದು ಕಾರ್ಯಕ್ರಮಗಳನ್ನ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅವ್ರ ರೈಟ್ ಅನ್ನು ಪ್ರೊಟೆಕ್ಷನ್ ಮಾಡತ್ತೆ. ಈ ಆಕ್ಟ್ಸ್ ನ ಏನ್ ಗೊತ್ತಾ, ಕಾಯ್ದೆಯ ಲಕ್ಷಣಗಳು ಮತ್ತೆ ಇದರ ಸವಾಲುಗಳು ಮತ್ತೆ ಇದಕ್ಕೆ ಪರಿಹಾರಗಳು ಏನ್ ಮಾಡಿದಂದ್ರೆ, ಇದನ್ನ ನೀವು ಈ 3 ಆಂಗಲ್ಸ್ ಅಲ್ಲಿ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ತೀರ ಅಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ಅದನ್ನು ಓದ್ಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಅಮರಾವತಿಯಲ್ಲಿ 2026 ಜನವರಿ 1ರಿಂದ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ಕೇಂದ್ರವನ್ನ ಎಲ್ಲಿ ಮಾಡ್ತೀವಿ, ಆಂಧ್ರ ಪ್ರದೇಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಮಾಡ್ತೀವಿ ಅಂತ ಏನ್ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಜಸ್ಟ್ ಕೇಳಂಗಿಲ್ಲ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದ ಮೊದಲ ಬಾರಿಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಕ್ವಶನ್ಸ್ ಕೇಳ್ತಾನೆ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಅಂತ ನಿಮ್ಗೆ ಗೊತ್ತಿದ್ರೆ ದೇರ್ ಇಸ್ ಎ ಮೋರ್ ದೆನ್ ಇನಫ್. ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ ನಿಮಗೆ, ಜಾಸ್ತಿ ಏನು ಕೇಳಂಗಿಲ್ಲ ಅಲ್ಲಿ, ಮತ್ತೆ ಕೇಳಕ್ಕೂ ಬರಲ್ಲ ಅಲ್ಲಿ ಏನು ಕ್ವಶನ್ಸ್ ಗಳನ್ನ. ಓಕೆ, ನೆಕ್ಸ್ಟ್ ನೋಡಿ, ರಾಮ ಮಂದಿರಕ್ಕೆ ಟೈಟಾನಿಯಂ ಬಳಕೆ ಯಾಕೆ ಬಳಕೆ ಮಾಡ್ತಾ ಇದೀವಿ? ಈ ಟೈಟಾನಿಯಂನ ಬಳಕೆ ಏನಂದ್ರೆ, ಇದು ರಾಮ ಮಂದಿರನ ಸದೃಢತೆಯನ್ನು ಹೆಚ್ಚಿಸಲು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಟೈಟಾನಿಯಂ ಲೋಹನ್ನ ಬಳಸ್ತೀವಿ. ಇದರ ಲಕ್ಷಣ ಏನಂತಂದ್ರೆ, ಇದು ಅತ್ಯಂತ ಏನಾಗತ್ತಂದ್ರೆ ಅತ್ಯಂತ ಬಲಿಷ್ಠ ಲೋಹ, ಇದು ಒಂದೇದು. ಜೊತೆಗೆ ಅತಿ ಹಗುರವಾದ ಲೋಹ. ಓಕೆ, ನೆಕ್ಸ್ಟ್ ಏನಾಗತ್ತಂದ್ರೆ ಇದು ತುಕ್ಕು ಹಿಡಿಯುವುದಿಲ್ಲ. ವೆರಿ ಇಂಪಾರ್ಟೆಂಟ್, ತುಕ್ಕು ಹಿಡಿಯುವುದಿಲ್ಲ. ಈ 3 ಇದರ ಏನು ಗೊತ್ತಾ ವಿಶೇಷ ಲಕ್ಷಣ. ಅದು ಅತ್ಯಂತ ಬಲಿಷ್ಠವಾಗಿರುತ್ತದೆ, ಮತ್ತೆ ಹಗುರವಾಗಿರುತ್ತದೆ, ಮತ್ತೆ ಅದು ತುಕ್ಕು ಹಿಡಿಯುವುದಿಲ್ಲ. ಇದು ಟೈಟಾನಿಯಂ ಲೋಹ. ಇದನ್ನು ಮಾಡಿದ ಪಿಲ್ಲರ್ಸ್ಗಳು 1000 ವರ್ಷ ಆದ್ರೂ ಏನು ಅವಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ರಾಮ ಮಂದಿರ ಟ್ರಸ್ಟ್ ಏನ್ ಮಾಡ್ಕೊಂಡಿದೆ ಅಂತಂದ್ರೆ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏನ್ ಮಾಡ್ಕೊಂಡಿದೆ, ಟೈಟಾನಿಯಂ ಬಳಕೆ ಏನ್ ಮಾಡ್ಕೊಂಡ್ರೆ ಅವಕಾಶವನ್ನ ಕೊಟ್ಟಿದೆ. ಟೋಟಲ್ ದೇಗುಲದ ಎಷ್ಟು 32 ಗ್ರಿಲ್ಗಳಿಗೆ ಅಥವಾ ಕಂಬಿಗಳಿಗೆ ಏನ್ ಮಾಡ್ಕೊಂಡಿದೆ, ಇದನ್ನ ಮಾಡ್ಕೊಂಡಿವಿ. ಇದು ಇಂಪಾರ್ಟೆಂಟ್. ನಮ್ಗೆ ಮೇನ್ಸ್ ಏನ್ ಕ್ವಶನ್ ಗೊತ್ತಾ, ಈಗ ರಸ್ಟಿಂಗ್ ಅಂದ್ರೆ ತುಕ್ಕು ಹಿಡಿಯುವಿಕೆ ಎಂದರೇನು? ಈ ತುಕ್ಕು ಹಿಡಿಯುವಿಕೆಯನ್ನು ನಿಯಂತ್ರಿಸುವ ವಿಧಾನಗಳನ್ನು ಕುರಿತು ಬರೀರಿ ಅಂತ ನಾವು ಏನ್ 384 ಮೇನ್ಸ್ ಬರ್ದಿವಿ. ಆ 384 ಮೇನ್ಸ್ ಅಲ್ಲಿ ನಮಗೆ ಇದನ್ನ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಹೆಂಗ್ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ.
ಸೊ ಇದ್ರ ಬೇಸಿಸ್ ಮೇಲೆ ನೀವೇನ್ ಮಾಡಿ ಲೋಹಗಳ ಬಗ್ಗೆ ಚಾಪ್ಟರ್ ನಿಮಗೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಇದೆ, ಸೈನ್ಸ್ ಬಗ್ಗೆ ಸೈನ್ಸ್ ಅಲ್ಲಿ ಇದೆ, ಆ ಲೋಹಗಳ ಪಾಠ ನೀವೇನ್ ಮಾಡಿ ಅಂತಂದ್ರೆ ಏನ್ ಮಾಡಿ ಅಧ್ಯಯನ ಮಾಡಿ. ಜೊತೆಗೆ ಇತ್ತೀಚೆಗೆ ಏನ್ ಮಾಡ್ತಾ ಅಂದ್ರೆ ಈ ರೇರ್ ಅರ್ತ್ ಮಿನರಲ್ಸ್ ಅಂತ ಬರ್ತಾವ ನೋಡಿ, ರೇರ್ ಅರ್ತ್ ಮಿನರಲ್ಸ್ ಅಂತ ಏನ್ ಬರ್ತಾ ಇದಾವೆ ವಿರಳ ಲೋಹಗಳು, ಅವುಗಳ ಬಗ್ಗೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಸಾಕಷ್ಟು ಕ್ವಶನ್ಸ್ ಅನ್ನ ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ ಲ್ಯಾಪ್ಟಾಪ್ ಚಿಪ್ ಮಾಡಕ್ಕೆ, ಕಂಪ್ಯೂಟರ್ ಇಲ್ಲ ನಮ್ಮ ಮೊಬೈಲ್ ಚಿಪ್ ಮಾಡಕ್ಕೆ ಮತ್ತೆ ಸಾಫ್ಟ್ವೇರ್ ಸ್ಕಿಲ್ ಏನ್ಗೊತ್ತಾ ಆ ವಸ್ತುಗಳು ಸಾಕಷ್ಟು ರೇರ್ ಅರ್ತ್ ಮಿನರಲ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ಏನಿದೆ ಅಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೇನೆ. ರೇರ್ ಅರ್ತ್ ಮಿನರಲ್ಸ್ ಆಕ್ಟ್ ಅಂದ್ರೆ ಏನು, ಮೈನಿಂಗ್ಸ್ ಅಂದ್ರೆ ಏನು, ನಿನ್ನೆ ಪೇಪರ್ ಏನ್ ಮಾಡ್ತೀವಿ ನಾವು ಇದು ಅಸ್ಟೆರಾಯ್ಡ್ ಮೈನಿಂಗ್ ಅನ್ನ ನಾವು ಮಾಡ್ತಾ ಇದೀವಿ, ಕ್ಷುದ್ರ ಗ್ರಹಗಳ ಏನ್ ಗೊತ್ತಾ ಗಣಿಗಾರಿಕೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ಸೊ ಎಲ್ಲಾ ಟಾಪಿಕ್ಸ್ ನಿಮಗೆ ಏನಿದಾವೆ ನ್ಯೂಸ್ ಅಲ್ಲಿ ಇದಾವೆ, ಎಲ್ಲವನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ನಮ್ಮ ಮಹೇಂದ್ರ ಸಿಂಗ್ ಧೋನಿ ಸಾಹೇಬ್ರು ಏನ್ ಮಾಡಿದಾರೆ ಅಂತ ಕ್ಯಾಪ್ಟನ್ ಕೂಲ್ ಆಗಿ ಅವ್ರಿಗೆ ನಾವೇನ್ ಕರಿತೀವಿ ಕ್ಯಾಪ್ಟನ್ ಕೂಲ್ ಅಂತ ನಾವು ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಕರಿತೀವಿ. ಈ ಕ್ಯಾಪ್ಟನ್ ಕೂಲ್ ವರ್ಡ್ಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಟ್ರೇಡ್ ಮಾರ್ಕ್ ತಗೊಳಕ್ಕೆ ಅವ್ರೇನ್ ಗೊತ್ತಾ ಅರ್ಜಿ ಹಾಕಿದ್ದಾರೆ. ಈಗ ನನಗೇನ್ ಗೊತ್ತಾ ಈ ಕ್ಯಾಪ್ಟನ್ ಕೂಲ್ ಅದ ಪದನಾಮ ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಅವರು ಟ್ರೇಡ್ ಮಾರ್ಕ್ ಅನ್ನ ತಗೊಳ್ತಾ ಇದ್ದಾರೆ. ಈಗ ನನ್ನ ಬೇಸಿಕ್ಸ್ ಏನಂತಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ನಿಮಗೆ ಬೇಸಿಕ್ ಆಗಿ ಗೊತ್ತಾಗಬೇಕಿರೋದು ವಾಟ್ ಈಸ್ ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಹೌದಾ? ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಪೇಟೆಂಟ್ ಅಂದ್ರೆ ಏನು, ಮತ್ತು GI ಟ್ಯಾಗ್ ಅಂದ್ರೆ ಏನು, ನೆಕ್ಸ್ಟ್ ಏನು ಗೊತ್ತಾ ನಮ್ದು ಯಾವ್ದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಅದ GI ಟ್ಯಾಗ್ ಇದು, GI ಟ್ಯಾಗ್ ಅಂದ್ರೆ ಇವೆಲ್ಲವನ್ನ ಬಗ್ಗೆ, ಮತ್ತೆ ಅಗ್ ಮಾರ್ಕ್ ಅಂದ್ರೆ ಏನು, ಅಗ್ ಮಾರ್ಕ್ ಅಂದ್ರೆ ಏನು, ಮತ್ತು ಪುಗ್ ಮಾರ್ಕ್ ಅಂದ್ರೆ ಏನು, ನೆಕ್ಸ್ಟ್ ಏನ್ ಗೊತ್ತಾ GIS ಅಂದ್ರೆ ಏನು, ಹೌದಾ? ನೆಕ್ಸ್ಟ್ ಇವೆಲ್ಲದರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇವೇನ್ ಮಾಡ್ಬೇಕಂದ್ರೆ ಅಗ್ ಮಾರ್ಕ್ ಏನ್ ಗೊತ್ತಾ ಕೃಷಿ ಪದಾರ್ಥಗಳಿಗೆ ಕೊಡ್ತೀವಿ, ISI ಮಾರ್ಕ್ ಅನ್ನ ನಾವು ಚಿನ್ನದ ಪದಾರ್ಥಗಳಿಗೆ ಕೊಡ್ತೀವಿ, ನೆಕ್ಸ್ಟ್ ಒಂದು GI ಟ್ಯಾಗ್ ಎದಕ್ಕೆ ಕೊಡ್ತೀವಿ ನಿಮ್ಗೆ ಗೊತ್ತಿದೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಎದಕ್ಕೆ ಕೊಡ್ತೀವಿ ಅದು ನಿಮ್ಗೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಯಾವುದು ನಮ್ದು ಟ್ರೇಡ್ ಮಾರ್ಕ್ ಎದಕ್ಕೆ ಕೊಡ್ತೀವಿ ಅದು ನಿಮ್ಗೆ ಗೊತ್ತಿದೆ. ಇವೆಲ್ಲವನ್ನ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಟ್ರೇಡ್ ಮಾರ್ಕ್ ಮತ್ತು ಟ್ರೇಡ್ ಮಾರ್ಕ್, ಪೇಟೆಂಟ್ ಮತ್ತು ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಈ ಟ್ರೇಡ್ ಮಾರ್ಕ್ ಆಕ್ಟ್ ಅನ್ನ 1999ರಲ್ಲಿ ಏನಾಗತ್ತಂದ್ರೆ ನಾವು ಜಾರಿಗೆ ತಂದಿವಿ, ಹೌದಾ? ಜಾರಿಗೆ ತಂದಿವಿ. ಈ ಟ್ರೇಡ್ ಮಾರ್ಕ್ ಅನ್ನ ಒಂದು ಸಾರಿ ನಾವು ತಗೊಂಡ ನಂತರ ಇದರ ವ್ಯಾಲಿಡಿಟಿ ಎಷ್ಟಿರ್ತದೆ ಅಂದ್ರೆ 10 ಇಯರ್ಸ್ ವರೆಗೆ ನಿಮಗೆ ವ್ಯಾಲಿಡಿಟಿ ಇರ್ತದೆ. 10 ಇಯರ್ಸ್ ನಂತರ ನೀವು ಮತ್ತೆ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ನಾವು ಟ್ರೇಡ್ ಮಾರ್ಕ್ಸ್ ಅನ್ನು ತಗೋಬೇಕು. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇರ್ತದೆ ನೋಡಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿದವರು MCI ದವರು ಇದನ್ನ ಟ್ರೇಡ್ ಮಾರ್ಕ್ ಅನ್ನ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಇದರ ಮುಖ್ಯ ಉದ್ದೇಶ ಏನಂದ್ರೆ ಯಾವ ಪ್ರೊಡಕ್ಟ್ಸ್ ಇರ್ತಾವ ನೋಡಿ, ಆ ಪ್ರೊಡಕ್ಟ್ಸ್ ಗಳನ್ನ ಅವುಗಳ ರಕ್ಷಣೆಯನ್ನು ಕೊಡೋದು, ಅದನ್ನ ಯಾರು ಬಳಸಂಗಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಪ್ರೊಟೆಕ್ಷನ್ ಕೊಡುವ ಕೆಲಸವನ್ನ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡಿ, ಈ ಪೇಟೆಂಟ್ ಅಂತ ಕರಿತೀವಿ. ಪೇಟೆಂಟ್ ಗೊತ್ತಾ? ಪೇಟೆಂಟ್ ನೋಡಿ, ಈ ಪೇಟೆಂಟ್ ಯಾವಾಗ ಜಾರಿಗೆ ಬಂತು? 1970ರಲ್ಲಿ ಏನಾಗತ್ತಂದ್ರೆ 1970ರಲ್ಲಿ ಪೇಟೆಂಟ್ ಆಕ್ಟ್ ಜಾರಿಗೆ ಬರ್ತದೆ. ಒಂದು ಸಾರಿ ಪೇಟೆಂಟ್ ತಗೊಂಡ್ರೆ ಎಷ್ಟು ವರ್ಷ ತಾನೇ ಇರ್ತದಂತ ತೆಗೆದುಕೊಂಡಾಗ 20 ಇಯರ್ಸ್ ಅದೇನಿರ್ತದೆ, 20 ಇಯರ್ಸ್ ಏನಾಗ್ತದೆ ಪೇಟೆಂಟ್ ಇರ್ತದೆ. ವೆರಿ ಇಂಪಾರ್ಟೆಂಟ್. ಇದನ್ನ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇದನ್ನು ಕೊಡ್ತದೆ. ಈ 1970ರಲ್ಲಿ ತಂದಂತಹ ಪೇಟೆಂಟ್ ಆಕ್ಟ್ ನ ನಾವು 2006ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಮೆಂಡ್ಮೆಂಟ್ ಮಾಡ್ತೀವಿ. ಇದನ್ನು ಕೂಡ ನಿಮಗೆ ಗೊತ್ತಿರಲಿ, ಅಟ್ ಲೀಸ್ಟ್ ಇಷ್ಟು ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು ನಿಮಗೆ. ಪೇಟೆಂಟ್ ಇದ್ರೆ ನಾವು 1970ರಲ್ಲಿ ಪೇಟೆಂಟ್ ಆಕ್ಟ್ ತಂದಿದೀವಿ, ಈಗ 2006 ಅಮೆಂಡ್ಮೆಂಟ್ ಮಾಡಿದೀವಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೊಡ್ತದೆ, 20 ಇಯರ್ಸ್ ಕೊಡ್ತದೆ. ನೀವು ಎಕ್ಸಾಮ್ ಹಾಲಿ ಏನ್ ಕ್ವಶನ್ ಕೇಳ್ತಾನೆ ಅಂದ್ರೆ ಪೇಟೆಂಟ್ ಆಕ್ಟ್ಸ್ ಅಕಾರ್ಡಿಂಗ್ ಟು ಪೇಟೆಂಟ್ ಆಕ್ಟ್ಸ್ ದೇರ್ ಇಸ್ ವ್ಯಾಲಿಡಿಟಿ ಆಫ್ ಪೇಟೆಂಟ್ ಇಸ್ 10 ಇಯರ್ ಅಂತ ಕೊಡ್ತಾನೆ, ಬಟ್ ಅದು 20 ಇಯರ್ಸ್ ಇರ್ತದೆ. ಹಿಂಗ್ ಡೇಟಾ ಚೇಂಜ್ ಮಾಡುವ ಸಾಧ್ಯತೆ ಇರ್ತದೆ. ಅದನ್ನು ಕೂಡ ನೀವೇನ್ ಮಾಡಿ ಅಂತಂದ್ರೆ ನೆನ್ಪಿಡೋ ಪ್ರಯತ್ನ. ಮತ್ತೆ GI ಆಕ್ಟ್ ಕೂಡ ನಿಮ್ಗೆ ಗೊತ್ತಿದೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ 999 1999 ಜಾರಿಗೆ ತರ್ತೀವಿ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದ್ರೆ ಏನು, ಯಾವ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೊಡ್ತದೆ, ಅದಕ್ಕೂ ಇದನ್ನೇನ್ ಮಾಡ್ತದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್, ಇದ್ರು ಕೂಡ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೊಡ್ತದೆ. ಇದು ಕೂಡ 10 ಇಯರ್ಸ್ ವರೆಗೆ ಇದರ ವ್ಯಾಲಿಡಿಟಿ ಇರ್ತದೆ. ಈ ಮೂರರ ಬಗ್ಗೆ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಮಾಡಿ. ಇದ್ರ ಜೊತೆಗೆ ನಿಮ್ಗೆ ಇನ್ನೂ 3 ಹೇಳಿದೀನಿ. ಒಂದು ಯಾವುದು ಅಗ್ ಮಾರ್ಕ್ ಹೇಳಿದೀನಿ, ISI ಮಾರ್ಕ್ ಹೇಳಿದೀನಿ. ನೆಕ್ಸ್ಟ್ ಏನ್ ಗೊತ್ತಾ, ಆ ಕಲರ್ ಕೋಡಿಂಗ್ ಇರ್ತದೆ. ಆ ಕಲರ್ ಕೋಡಿಂಗ್ ಮೇಲೆ ನಿಮ್ಗೆ ಕೂಡ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸೊ ನನಗೆ ಯಾಕೆ ಐಡಿಯಾಸ್ ಬರ್ತಾವ ಅಂದ್ರೆ ನಾನೆಲ್ಲ PYQ ಗಳನ್ನ ನೋಡಿದ್ದೀನಿ, ಮತ್ತೆ ಏನ್ ಕ್ವಶನ್ಸ್ ಕೇಳ್ತಾವ ನನಗೆಲ್ಲ ಗೊತ್ತಿದೆ, ಹೌದಾ? ಮತ್ತೆ ಏನೇನು ನ್ಯೂಸ್ ಅಲ್ಲಿ ಬಂದಾಗ ನನ್ನ ಮೈಂಡ್ ರೀತಿ ಅದೇ ಓಡುತ್ತೆ, ಯಾವ ರೀತಿ ಈ ರೀತಿ ಕ್ವಶನ್ಸ್ ಕೇಳಿದಾನೆ, ಮತ್ತೇನ್ ಕ್ವಶನ್ಸ್ ಕೇಳಬಹುದು ಇದ್ರ ಮೇಲೆ ಅಂತ. ಸೊ ನೀವೇನ್ ಮಾಡ್ಬೇಕಂದ್ರೆ ಲಾಜಿಕ್ ಹಿಯರ್ ಇಸ್ ಏನಂದ್ರೆ ನೀವು ನೀಟಾಗಿ PYQ ಗಳನ್ನ ಚೆನ್ನಾಗಿ ಓದ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕೈಗಾರಿಕಾ ಉತ್ಪಾದನೆ ಕುಂಠಿತ, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ. ನಮಗೆ IIP ಅಂತ ಕರಿತೀವಿ, ಹೌದಾ? IIP ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಒಂದ್ 8 ನಮ್ಮ ಪ್ರಮುಖ ಕೈಗಾರಿಕೆಗಳದಾವ ನೋಡಿ. ಆ ಕೈಗಾರಿಕೆಗಳಲ್ಲಿ ಹೇಗೆ ಏನ್ ಗೊತ್ತಾ ಉತ್ಪಾದನೆ ಹೆಂಗ್ ಆಗ್ತಾ ಇದೆ,
ಅವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಅಳಿತೀವಿ. ಇದ್ರ ಬೇಸ್ ಇಯರ್ ನೋಡಿ 2011 2012 ಬೇಸ್ ಇಯರ್ ಇದೆ. ಇದನ್ನೊಂದು ಮುಖ್ಯವಾಗಿ ನಾವು 3 ಪದಾರ್ಥಗಳಿಗೆ ಅತಿ ಹೆಚ್ಚು ವೇಟೇಜ್ ಅನ್ನ ಕೊಡ್ಕೋತೀವಿ. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ. ಈ IIP ಅಲ್ಲಿ ಅತಿ ಹೆಚ್ಚು ಯಾರಿಗೆ ನಾವು ಇದನ್ನು ವೇಟೇಜ್ ಕೊಡ್ತೀವಿ ಅಂತ ಉತ್ಪಾದನಾ ಸೆಕ್ಟರ್ಸ್ಗೆ ಅರೌಂಡ್ ನಾವು 77% ಏನಾಗೋದು ವೇಟೇಜ್ ಅನ್ನ ಕೊಡ್ತೀವಿ. ವೆರಿ ಇದನ್ನು ಕ್ವಶನ್ ಕೇಳ್ಕೊಂಡಿದ್ದಾನೆ. ನೆಕ್ಸ್ಟ್ ಗಣಿಗಾರಿಕೆಗೆ ನಾವೇನ್ ಕೊಡ್ತೀವಿ ಅಂದ್ರೆ ಒಂದು 14% ಕೊಡ್ತೀವಿ. ನೆಕ್ಸ್ಟ್ ವಿದ್ಯುತ್ಗೆ ಏನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ ವಲಯಕ್ಕೆ ನಾವು ಏನ್ ಗೊತ್ತಾ 9% ಕೊಡ್ತೀವಿ. ಟೋಟಲ್ ಈ ರೀತಿ ಏನಾಗುತ್ತೆ ಅಂದ್ರೆ ಒಂದು 100% ಅನ್ನ ಹೆಚ್ಚು ಕಡಿಮೆ ನಾವು ವೋಲ್ಟೇಜ್ ಅನ್ನ ಕೊಡ್ತೀವಿ. ನಿಮಗೆ ಡೇಟಾ ಕೇಳಲ್ಲ, ಈ ಕೆಳಗಿನ ಯಾವ ಕಾಲಾನುಕ್ರಮದಲ್ಲಿ ಬರೆಯಿರಿ, ಅತಿ ಹೆಚ್ಚುದಿಂದ ಕಡಿಮೆ ಏನ್ ಗೊತ್ತಾ ನಾವು ಯಾವ ಮಾನ್ಯತೆ ಕೊಟ್ಟಿದ್ದೀವಿ ಅಥವಾ ವೇಟೇಜ್ ಅನ್ನ ಕೊಟ್ಟಿದ್ದೀವಿ ಕ್ವಶನ್ಸ್ ಕೇಳ್ತಾನೆ. ಉತ್ಪಾದನಾ ವಲಯಕ್ಕೆ ನಾವು ಎಷ್ಟು ವೇಟೇಜ್ ಕೊಟ್ಟಿದ್ದೀವಿ, ಅದಾದ್ರಿಂದ ಗಣಿಗಾರಿಕೆ ಕೊಟ್ಟಿದ್ದೀವಿ, ಅದಂತ ವಿದ್ಯುತ್ ವಲಯಕ್ಕೆ ಕೊಟ್ಟಿದ್ದೀರಿ, ಅದನ್ನು ಕೂಡ ನೀವು ನೆನ್ಪಿಡಿ. ಇನ್ನೊಂದ್ಸರಿ ಏನ್ ಕ್ವಶನ್ಸ್ ಕೇಳ್ಕೊಡಿ, ಈ 8 ಕೈಗಾರಿಕೆಗಳ ಮೇಲೆ ಏನು ಗೊತ್ತಾ ನಾವು ಆಧಾರದ ಮೇಲೆ ಕರಿತೀವಿ. ಅತಿ ಹೆಚ್ಚು ಈ ವಲಯ 8 ಕೈಗಾರಿಕೆಗಳು ಯಾವ ಕೈಗಾರಿಕೆಗಳಿಗೆ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್, 4th, 5th ಹೈಯೆಸ್ಟ್, ಇದನ್ನು ಕೂಡ ಒಂದ್ಸರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ನೀವು ಏನ್ ಮಾಡಿ ಅಂದ್ರೆ ನಮ್ ಡಿಟೇಲ್ ಡಾಕ್ಯುಮೆಂಟ್ ಇದೆ ನೋಡಿ, ನಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದರಲ್ಲಿ ನಾನು ಎಲ್ಲವನ್ನ ನಿಮಗೆ ಕೊಟ್ಟಿದ್ದೇನೆ. ನೀಟಾಗಿ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ನಿಮಗೆ ಏನ್ ಗೊತ್ತಾ ನೆನ್ಪಿಡುವ ಪ್ರಯತ್ನವನ್ನ ಮಾಡ್ರಿ. ಅಂಡ್ IIP ಬಗ್ಗೆ ನಿಮಗೆ ಇನ್ನು ಬೇಸಿಕ್ಸ್ ಏನು ಹೇಳೋದಾದ್ರೆ, ಇದನ್ನ ಯಾವಾಗ ಜಾರಿಗೆ ಬಂದಿವಿ, ಇದನ್ನ ಯಾಕೆ ಮಾಡ್ತೀವಿ, ಇದನ್ನ ಯಾರು ಪ್ರಕಟಿಸ್ತಾರೆ ಅಂದ್ರೆ ಈ ಕೇಂದ್ರೀಯ ಅಂಕಿಅಂಶಗಳ ಕಚೇರಿ, ಅಂಕಿ ಅಂಶಗಳಾದ CSO ಅಂತ ಕರೀತೀವಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇದು CSO ಏನ್ ಮಾಡುತ್ತದೆ, ಇದನ್ನ ಪ್ರಕಟಿಸುತ್ತದೆ. ಇದ್ರ ಕೆಲಸ ನಿಮಗೆ ಬೇಸಿಕ್ ಇಷ್ಟೇ. ಏನಾಗುತ್ತದೆ, 8 ಕೈಗಾರಿಕೆಗಳಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ತ್ರೈಮಾಸಿಕದಲ್ಲಿ ಯಾವ ರೀತಿ ನಮ್ಮ ಕೈಗಾರಿಕಾ ಕ್ಷೇತ್ರಗಳು ಮತ್ತು ನಮ್ಮ ಇಂಡಸ್ಟ್ರಿ ಅಂಡ್ ಎಕನಾಮಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಇದು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೆ. ನಿಮಗೇನು ಬೇಸಿಕ್ ಕ್ವಶನ್ಸ್ ಕೇಳ್ತಾನೆ, ಯಾವ ಬೇಸ್ ಇಯರ್ ಏನು, ಯಾವ ಆರ್ಗನೈಸೇಷನ್ ಮಾಡತ್ತೆ, ಇದರ ಕಾಂಪೋನೆಂಟ್ಗಳೇನು, ಯಾವುದಕ್ಕೆ ಎಷ್ಟು ವೇಟೇಜ್ ಕೊಡ್ತೀವಿ, ಇದರ ಮೇಲೆ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ಕೊಂಡಿದ್ದಾನೆ. ನೀವೇನ್ ಮಾಡ್ಬೇಕಾಗತ್ತೆ, ಈ ಬೇಸಿಕ್ಸ್ ಅನ್ನ ತಿಳ್ಕೊಂಡ್ರೆ ದೇರ್ ಇಸ್ ಎ ಮೋರ್ ದೆನ್ ಇನಫ್. ಇದಕ್ಕಿಂತ ಜಾಸ್ತಿ ನೀವೇನು ಕ್ವಶನ್ಸ್ ಕೇಳಕ್ ಬರಲ್ಲ ಇಲ್ಲಿ. ಓಕೆ, ಇದನ್ನ ಕೇಳಿದ್ರೆ ಸ್ಟೇಟ್ಮೆಂಟ್ ಬೇಸ್ಲಿ ಕ್ವಶನ್ಸ್ ಕೇಳಬಹುದು. ಈ ಸರ್ವಿಸ್ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ನೆಕ್ಸ್ಟ್ ಇದು ಉತ್ಪಾದನಾ ವಲಯ ಯಾವ ರೀತಿ ಇದು ಮಾಡ್ತಾ ಇದೆ, ಪರ್ಫಾರ್ಮ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಆದ್ರೆ ಅದು KPSC UPSC ಅದು ಬಜೆಟ್ಗೆ ನಿಯರ್ ಆದಾಗ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಇದು ಯಾಕಂದ್ರೆ ಎವ್ರಿ ತ್ರೈಮಾಸಿಕದಲ್ಲಿ ಚೇಂಜ್ ಆಗ್ತಿರ್ತವೆ, ಅದು ಡೇಟಾ ಹೋಗೋಕೆ ಸಾಧ್ಯ ಆಗಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ದ್ವಿಭಾಷಾ ಸೂತ್ರಕ್ಕೆ ಬದ್ಧ CM. ತಮಗೆಲ್ಲ ಗೊತ್ತಿದೆ, ನಾವು ರಾಜ್ಯದಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರಬೇಕೆಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, 1964ರಲ್ಲಿ ನಾವು ಕೊಠಾರಿ ಕಮಿಷನ್ ಅಪಾಯಿಂಟ್ ಆಗತ್ತೆ. ತ್ರಿಭಾಷಾ ಸೂತ್ರವನ್ನ ತ್ರಿಭಾಷಾ ಸೂತ್ರ ಏನಾಗತ್ತಂದ್ರೆ ಅಳವಡಿಸ್ಕೊಳ್ಳೋ ರೆಕಮೆಂಡೇಶನ್ಸ್ ಮಾಡ್ತೀವಿ. ಈಗ ನಿನ್ನೆ ಕೂಡ ಏನಾಗಿತ್ತು, ನಾವು ಇದನ್ನ ಮಹಾರಾಷ್ಟ್ರ ಗೌರ್ಮೆಂಟ್ ಕೂಡ ಏನ್ ಮಾಡತ್ತಂದ್ರೆ ಅದೇ ತ್ರಿಭಾಷಾ ಸೂತ್ರವನ್ನ ಏನ್ ಮಾಡಿತ್ತು, ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಕೂಡ ಸ್ಟೇ ತಗೊಂಡಿದೆ. ಈಗ ಅದನ್ನು ಕೂಡ ಏನ್ ಮಾಡಿಕೋದೆ, ನಿರ್ಧಾರದಿಂದ ಹಿಂದಕ್ಕೆ ಸರಿದಿದೆ. ಇವೆಲ್ಲದಕ್ಕೂ ಕಾರಣದಿಂದ ನ್ಯೂಸ್ ಅಲ್ಲಿ ಇದೆ. ನೀವು ಇಲ್ಲಿ ಭಾಷೆ ಬಂದಾಗ ನೀವೇನ್ ಮಾರ್ನಿಂಗ್ ಕೂಡ ಹೇಳಿದೀನಿ, ಹೌದಾ, ನಿನ್ನೆ ಕೂಡ ಹೇಳಿದ್ದೀನಿ, ಯೂತ್ ಅನ್ಗೋದ ಈ ಭಾಷೆಯ ವರ್ಗೀಕರಣ ಹೌದಾ, ವರ್ಗೀಕರಣ ಹೆಂಗ್ ಮಾಡಿದ್ವಿ ಭಾಷೆಗಳನ್ನ, ಭಾರತೀಯ ಭಾಷೆಗಳನ್ನ. ಒಂದೇದು, ಜೊತೆಗೆ ನಮ್ ಸಾಹೇಬ್ರು ಯಾರು, ಕಮಲ್ ಹಸನ್ ಸಾಹೇಬ್ರು, ಕನ್ನಡ ಭಾಷೆ ತಮಿಳದಿಂದ ಹುಟ್ಟಿದ್ದು ಎಂಬ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಕೂಡ ನ್ಯೂಸ್ ಅಲ್ಲಿ ಇತ್ತು. ಅದನ್ನು ಕೂಡ ಇವೆಲ್ಲದರ ಹಿನ್ನೆಲೆಯಲ್ಲಿ ಭಾಷೆ ನ್ಯೂಸ್ ಅಲ್ಲಿ ಇದೆ. ಈಗ ನಂದೇನು ಗೊತ್ತಾ, ಭಾಷೆಯ ವರ್ಗೀಕರಣ ಹೆಂಗ್ ಮಾಡ್ತೀವಿ, ಭಾಷೆಯನ್ನು ಕುರಿತು ಸಂವಿಧಾನಿಕ ಪ್ರಾವಧಾನಗಳು ಏನದವೆ, ವೆರಿ ಇಂಪಾರ್ಟೆಂಟ್. ಭಾಷೆಯನ್ನ ನಾವು ಬೆಳೆಸಲು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರ ಏನ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದನ್ನು ಕುರಿತು ಬರೀರಿ. ಹೌದಾ, ನೆಕ್ಸ್ಟ್ ನೋಡಿ, ಈ ಕೆಲವು ಭಾಷೆಗಳನ್ನ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಕೊಟ್ಕೊಂಡಿವಿ. ಈ ಶಾಸ್ತ್ರೀಯ ಸ್ಥಾನಮಾನ ಎಷ್ಟು ಭಾಷೆಗಳಿಗೆ ಕೊಟ್ಕೊಂಡಿವಿ, ಹೌದಾ, 11 ಭಾಷೆಗಳಿಗೆ ಕೊಟ್ಕೊಂಡಿವಿ. ಇದರ ಮಾನದಂಡಗಳೇನು, ಒಂದು ಭಾಷೆಯನ್ನು ಶಾಸ್ತ್ರೀಯ ಸ್ಥಾನಮಾನ ಕೂಡ ಏನ್ ಮಾನದಂಡಗಳದಾವೆ, ಅದರಿಂದ ಏನು ನಮಗೆ ಉಪಯೋಗ ಆಗತ್ತೆ, ಉಪಯೋಗವೇನು, ಇವೆಲ್ಲವನ್ನು ಕುರಿತು ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡಿ. ಅಂದ್ರೆ ಸ್ಪೆಸಿಫಿಕ್ ಕರ್ನಾಟಕಕ್ಕೆ ಬಂದಾಗ ನೀವೇನ್ ಮಾಡಿ ಅಂತಂದ್ರೆ ಗೋಕಾಕ್ ಚಳುವಳಿ ಮತ್ತು ಗೋಕಾಕ್ ವರದಿ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಜೊತೆಗೆ ಇತ್ತೀಚಿನ ಡೆವಲಪ್ಮೆಂಟ್ ಏನಾಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ. ನಾವು ಕನ್ನಡ ಸಾಹಿತ್ಯವನ್ನು ಬೆಳೆಸಲು ನಾವು 88 ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಬಳ್ಳಾರಿಯಲ್ಲಿ ಮಾಡ್ತಾ ಇದೀವಿ. ಬಳ್ಳಾರಿಯಲ್ಲಿ ಯಾರ ಅದರ ಅಧ್ಯಕ್ಷತೆ ಅಂದ್ರೆ ಯಾರು ಬಾನು ಮುಸ್ತಾಕ್ ಅವರ ಅಧ್ಯಕ್ಷತೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಾವು ಮಾಡ್ತಾ ಇದೀವಿ. ಇವೆಲ್ಲವನ್ನ ನೀವೇನ್ ಮಾಡ್ಬೇಕಾದ್ರೆ ನೀಟಾಗಿ
ನೋಡ್ಕೊಳ್ಬೇಕಾಗತ್ತೆ. ಸಿ ಕ್ವಶನ್ ಪೇಪರ್ ನೀವು ತೆಗೆದುಕೊಂಡು ನೋಡಿದಾಗ ನಿಮಗೆ ಏನಾಗತ್ತಂದ್ರೆ ಬೇಸಿಕ್ಸ್ ಅನ್ನ ನಿಮಗೂ ಈಗ ಕರೆಂಟ್ ಅಫೇರ್ಸ್ ಅನ್ನ ಬೇಸಿಕ್ಸ್ ಮೇಲೆ ಹೋಗಿ ಕ್ವಶನ್ಸ್ ಕೇಳ್ತಾನೆ. ವಿತೌಟ್ ಬೇಸಿಕ್ ಪ್ರಿಪರೇಷನ್ಸ್ ನೀವು ಕರೆಂಟ್ ಅಫೇರ್ ಲಿಂಕ್ಡ್ ಬೇಸಿಕ್ ಪ್ರಿಪರೇಷನ್ ಮಾಡ್ತಾ ಇಲ್ಲ ಅಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಬೇಗ ಸಕ್ಸಸ್ ಆಗೋದು ನಿಮಗೆ ಕಷ್ಟ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಬಿ ಕೇರ್ಫುಲ್ ಆಫ್. ಓಕೆ ಆಯ್ತಾ. ನೆಕ್ಸ್ಟ್ ನೋಡಿ ಸರಳ ಕಾವೇರಿ ಯೋಜನೆ. ಸರಳ ಕಾವೇರಿ ಯೋಜನೆ ಇದು ನೋಡಿ ಏನಾಗಿದೆ ಗೊತ್ತಾ, ಇತ್ತೀಚೆಗೆ ಒಂದು ಸರಳ ಕಾವೇರಿ ಯೋಜನೆಯನ್ನ ನಾವೇನ್ ಮಾಡ್ಕೊಂಡಿವಿ, ಜಾರಿಗೆ ತಂದಿವಿ. ಈ ಸ್ವಾಧೀನ ಭಾವನಾ ಪತ್ರ ಓಸಿ ಅಂತ ಕರಿತೀವಿ ನೋಡಿ, ಈ ಓಸೈಯನ್ನ ಕಡ್ಡಾಯಗೊಳಿಸಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಈ ಠೇವಣಿಗಳನ್ನು ಕಾವೇರಿ ನೀರಿನ ಸಂಪರ್ಕ ಪಡೆಯಲು ಜಲಮಂಡಳಿ ಏನು ಮಾಡಿದೆ ಅಂದ್ರೆ ಒಂದು ಕಾವೇರಿ ಸರಳ ಯೋಜನೆ. ಇದು ಕೆಲಸ ಜಲಮಂಡಳಿ ಇದು ನಮ್ಗೆ ಏನ್ ಗೊತ್ತಾ, ಕರ್ನಾಟಕ ನಮ್ಮ ಕಾವೇರಿ ಜಲಮಂಡಳಿ ಇದ್ರ ಉದ್ದೇಶ ಏನಂತಂದ್ರೆ ನೀರಿನ ಸಂಪರ್ಕ ಪಡೆಯಲು, ನೀರಿನ ನಳ ಬೇಕಾಯ್ತಂದ್ರೆ ನೀರಿನ ಸಂಪರ್ಕ ಪಡೆಯಲು ನಾವು ಕಾವೇರಿ ಸರಳ ಕಾವೇರಿ ಜಲ ನೀರು ಜಾರಿಗೆ ತಂದಿವಿ. ಇದಕ್ಕೆ ಏನಾಗ್ತಾ ಇದೆ ಅಂತಾರೆ, ಈ ಕಾವೇರಿ ಯೋಜನೆ 5ನೇ ಹಂತ ನಡೀತಾ ಇದೆ. ಈಗ 5ನೇ ಹಂತ, ಈ 5ನೇ ಹಂತದಲ್ಲಿ ಏನಾಗುತ್ತಂದ್ರೆ ಈ ಕಾವೇರಿ ಯೋಜನೆಯನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಆದ್ರೆ ಅದಕ್ಕೆ ಅಷ್ಟೊಂದು ಆಕ್ಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಗ್ರಾಹಕರಿಂದ ಅಂತ ಏನಾಗಿದೆ ನ್ಯೂಸ್ ಅಲ್ಲಿ ಇದೆ. ಆ ಒಂದು ಕಾರಣದಿಂದ ಸ್ವಲ್ಪ ಇದನ್ನ ಏನ್ ಮಾಡಿ ಅಂದ್ರೆ ಕಾವೇರಿ ಇಷ್ಟೇ ಬೇಸಿಕ್ಸ್ ಏನಿಂದ ಕಾವೇರಿ ಅಷ್ಟು ಬೇಟ್ರಿ ಏನ್ ಕ್ವೆಶ್ಚನ್ ಕೇಳಕ್ ಬರಲ್ಲ ಅಲ್ಲಿ. ಓಕೆ 5ನೇ ಹಂತ ಕಾವೇರಿ ಯೋಜನೆ ನಡೀತಾ ಇದೆ, ಅಷ್ಟು ನಿಮ್ಗೆ ಗೊತ್ತಿದೆ. ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಜ್ಞಾನ ಭಾರತಿ ಹೆಸರಿಗೆ ಅಭಯ ಬೇಕು. ಸಿ ಈ ಜ್ಞಾನ ಭಾರತಿಯನ್ನ ನಾವು ಬೆಂಗಳೂರು ಯೂನಿವರ್ಸಿಟಿಯನ್ನ ಜ್ಞಾನ ಭಾರತಿ ಅಂತ ಕರಿತೀವಿ. 1964 ಏನಾಗತ್ತಂದ್ರೆ ನಮ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಏನಾಗತ್ತೆ ಸ್ಥಾಪನೆ ಆಗತ್ತೆ. ಅರೌಂಡ್ ಒಂದು 12 ಹೆಚ್ಚು ಕಡಿಮೆ 1150ರಿಂದ 1100 ಎಕರೆ ಏನಿತ್ತಂದ್ರೆ ನಮ್ ಜ್ಞಾನ ಭಾರತಿ ಕ್ಯಾಂಪಸ್ ಇತ್ತು. ಹೌದಾ, ಇದರಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು ಬೇರೆ ಬೇರೆ ಯೋಜನೆಗಳ ಮೂಲಕ ಇದನ್ನ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನ್ಯೂಸ್ ಅಲ್ಲಿ. ಯಾಕಂದ್ರೆ ಅಂಬೇಡ್ಕರ್ ಥೀಮ್ ಪಾರ್ಕ್ ಅನ್ನ ನಾವು ಸ್ಥಾಪನೆ ಮಾಡಿತ್ತು ಅಂತ ಸರ್ಕಾರ ಯೋಜನೆ ಕೈಗೊಳ್ತಾ ಇದೆ. ಇದರಿಂದ ಈಗ ಏನ್ ವಿರೋಧ ವ್ಯಕ್ತ ಆಗಿದೆ ಅಂತಂದ್ರೆ ಈ ನಮ್ದು ಯಾವುದು ಇದು ನಮ್ಮ ಜ್ಞಾನ ಭಾರತಿ 250ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಜೊತೆಗೆ ನೆಕ್ಸ್ಟ್ 200 ನೆಕ್ಸ್ಟ್ ಏನ್ ಗೊತ್ತಾ 300 ವಿಭಿನ್ನ ಗಿಡ ಮರಗಳ ಏನ್ ಗೊತ್ತಾ ಮರಗಳ ಪ್ರಭೇದಗಳನ್ನ ನಾವು ಕಾಣ್ತೀವಿ. ಈ ಜೀವ ವೈವಿಧ್ಯತೆ ದೃಷ್ಟಿಯಿಂದ ನಮ್ ಜ್ಞಾನ ಭಾರತಿ ಕಾಂಪಸ್ ವೆರಿ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ನೀವೇನ್ ಮಾಡಿ ಅಂತಂದ್ರೆ ಹಿಂಗ್ ಡೆವಲಪ್ಮೆಂಟ್ ಆಕ್ಟಿವಿಟಿಯಿಂದ ನಮ್ಗೆ ಏನಾಗುತ್ತೆ ಜೀವ ವೈವಿಧ್ಯತೆ ಹಾನಿ ಆಗುತ್ತೆ. ಸೊ ಅದನ್ನ ಸ್ಟಾಪ್ ಮಾಡ್ಬೇಕೆಂಬ ಅಂಶವನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಆಗ್ತಾ ಇದೆ. ಸೊ ಇದು ಈ ಜೀವ ವೈವಿಧ್ಯತೆನ ಕಾಪಾಡಲು ನಾವೇನ್ ಮಾಡ್ಕೊಂಡಿವಿ, ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅನ್ನ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಜಾರಿಗೆ ತಂದಿದೀವಿ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ BMC ಅಂತ ಕರಿತೀವಿ. ಈ ಆಕ್ಟ್ ಮೂಲಕನ BMC ರಚನೆ. ಇದನ್ನ ಕ್ವಶನ್ಸ್ ಮೊನ್ನೆ KS ಫಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ BMC ಕಮಿಟಿಯನ್ನ. ಸೊ ಅದಕ್ಕಾಗಿ ಅದನ್ನ ಸ್ವಲ್ಪ ನೆನಪಿಡುವ ಪ್ರಯತ್ನವನ್ನ ಮಾಡಿ. ಓಕೆ ಇಷ್ಟು ಬೇಸಿಕ್ಸ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮಹಿಳೆಯರ ಮೆದುಳಿನ ಸಾಮರ್ಥ್ಯ ಕ್ಷೀಣ, ಭಾರತೀಯ ವಿಜ್ಞಾನ ಸಂಸ್ಥೆ ಅಧ್ಯಯನ ವರದಿ. ಸಿ ಏನಾಗದು ಗೊತ್ತಾ, ಈ ಅಡುಗೆ ಮನೆಯಲ್ಲಿ ನಾವು ಏನು ಇದು ಬಳಸ್ತೀವಿ, ಈ ಕಟ್ಟಿಗೆ ಮತ್ತು ಏನು ಇದು ಮಾಡ್ತೀವಿ, ಇದರಿಂದ ಮಹಿಳೆಯರಿಗೆ ಮಾಲಿನ್ಯದಿಂದ ಏನಾಗ್ತಾ ಅಂದ್ರೆ ಅವರ ಮೆದುಳಿನ ಸಾಮರ್ಥ್ಯ ಏನಾದ್ರೆ ಕ್ಷೀಣಿಸ್ತಾ ಇದೆ ಎಂಬ ಅಂಶವನ್ನ ಏನ್ ಮಾಡಿದೆ ಅಂತಂದ್ರೆ ಇದು ಭಾರತೀಯ ವಿಜ್ಞಾನ ಸಂಸ್ಥೆ ವರದಿ ಅಧ್ಯಯನದಿಂದ ತಿಳಿದು ಬಂದಿದೆ. ಈಗ ನಮಗೆ ಇದು ಈ ಟಾಪಿಕ್ ಇಂದ ನಮಗೇನ್ ಗೊತ್ತಾ, ಡಿಗ್ನಿಟಿ ಆಫ್ ಲೈಫ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಈ ನಾವು ಇದನ್ನ ಈ ಕಟ್ಟಿಗೆ ಇಂಧನದಿಂದ ನಾವು ಏನ್ ಮಾಡ್ತಿದ್ರೆ ಪೊಲ್ಯೂಷನ್ ಫ್ರೀ ಇಂಧನ ಕಡೆ ಹೋಗಿ ನಾವ್ ಏನ್ ಮಾಡ್ತಾ ಇದ್ವಿ, LPG ಸಬ್ಸಿಡಿ ಸ್ಕೀಮ್ ತಂದಿದ್ವಿ. ಉಜ್ವಲನ ಹೌದಾ, ಉಜಾಲ ಮತ್ತು ಉಜ್ವಲಗೆ ಏನು ಡಿಫ್ರೆನ್ಸು? ಉಜಾಲ ತಂದಿದ್ದೀವಾ ಅಥವಾ ಉಜ್ವಲನ? ಹೌದಾ, ಉಜ್ವಲನ. ಈ ಎರಡು ಸ್ಕೀಮ್ ಎದಕ್ಕೆ ಸಂಬಂಧಪಟ್ಟಿದೆ ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ಗ್ರೇಟರ್ ಟ್ರಾನ್ಸ್ಪರೆನ್ಸಿ ಕಡೆಗೆ ಅಂಡ್ ನಾವು ಇದರ ಕಡೆ ಹೋಗ್ತಾ ಇದೀವಿ ಅಂತಂದ್ರೆ ಇತ್ತೀಚೆಗೆ ಕ್ಲೀನ್ ಫ್ಯೂಲ್ ಕಡೆ ನಾವು ಹೋಗ್ತಾ ಇದೀವಿ. ಮಹಿಳೆಯರನ್ನ ನಾವು ಗೊತ್ತ ಘನತೆಯಿಂದ ಬದುಕು ಜೀವನ ನಡೆಸಲು ನಾವು ಕ್ಲೀನ್ ಫ್ಯೂಲ್ ಕಡೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೀವಿ. ನೀವೇನ್ ಕ್ವಶನ್ಸ್ ಕೇಳಿದ್ರೆ ಈ ಉಜ್ವಲ ಹೌದಾ ಮತ್ತು ಉಜಾಲ ಈ ಉಜಾಲ ಸ್ಕೀಮ್ ಬಗ್ಗೆ ನೆಕ್ಸ್ಟ್ ಬೇರೆ ನಾವೇನ್ ಗೊತ್ತಾ ಕ್ಲೀನರ್ ಫ್ಯೂಲ್ ಕಡೆಗೆ ನಾವ್ ಏನೇನ್ ಪ್ರೋಗ್ರಾಮ್ ತಗೊಳ್ತಾ ಇದೀವಿ ಅದನ್ನ ಕೂಡ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಇವತ್ತಿನ ಟಾಪಿಕ್ ಅಲ್ಲಿ ನಾವೇನೇನ್ ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಏನ್ ಗೊತ್ತಾ, ಭಾರತ ಮತ್ತು ಚೀನಾದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿದೀವಿ. ನೆಕ್ಸ್ಟ್ ಏನ್ ಗೊತ್ತಾ,
ನಮ್ದು ದ್ವಿಭಾಷಾ ಸೂತ್ರಕ್ಕೆ ನಾವೇನ್ ಬದ್ಧವಾಗಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ದ್ವಿಭಾಷಾ ಸೂತ್ರ ಯಾವಾಗ ಜಾರಿಗೆ ಬಂತು, ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಟಾಪಿಕ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡಿದೀವಿ. ಎಟ್ ದ ಸೇಮ್ ಟೈಮ್ ಜ್ಞಾನ ಭಾರತಿ ರಿಲೇಟೆಡ್ ಏನ್ ಗೊತ್ತಾ, ನ್ಯೂಸ್ ಅಲ್ಲಿ ಇದೆ, ರಿಪೀಟೆಡ್ ಆಗಿ ನ್ಯೂಸ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡಿದೀವಿ. ಜೊತೆಗೆ IIP ನೋಡಿ, ಇಂಡಸ್ಟ್ರಿಯಲ್ ಏನ್ ಗೊತ್ತಾ, ಇಂಡೆಕ್ಸ್ ಇದನ್ನ IIP ಬಗ್ಗೆ, IIP ಆಲ್ರೆಡಿ PYQ 3 to 4 ಟೈಮ್ಸ್ ಏನಾಗಿದೆ IIP ಬಗ್ಗೆ ಕ್ವಶನ್ ಆಗಿದೆ. ಅದರ ಬಗ್ಗೆ ನೀವು ಏನ್ ಮಾಡಿ ಅಂದ್ರೆ ಕ್ಲೀನ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಬೇಸಿಕ್ ಫಂಡಮೆಂಟಲ್ಸ್ ಅನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಏನ್ ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳನ್ನ ಫಸ್ಟ್ ಕರೆಂಟ್ ಅಫೇರ್ಸ್ ನೀಟಾಗಿ ಓದಿ, ಅದರ ಬೇಸಿಕ್ಸ್ ಅನ್ನ ಏನ್ ಮಾಡಿ ಅಂತಂದ್ರೆ ನೀಟಾಗಿ ಓದುವ ಪ್ರಯತ್ನವನ್ನು ಮಾಡಿ. ಅಂಡ್ ಆ ಬೇಸಿಕ್ಸ್ ಓದಿದ ನಂತರ ಯಾವ ರೀತಿ PYQ ದಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಅದನ್ನು ಕೂಡ ನೀವೇನ್ ಮಾಡಿ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಅಂಡ್ ಇವತ್ತು ನೋಡಿ ನಮ್ಮ ಆಳಾಗಲದಲ್ಲಿ ಏನ್ ಬಂದಿದ್ರೆ GST ಜಾರಿಗೆ ಬಂದು ಏನಾಗಿದ್ರೆ GST ಜಾರಿಗೆ ಬಂದು 8 ವರ್ಷ ಅಂತ ಏನು ಬಂದಿದೆ ನ್ಯೂಸ್ ಅಲ್ಲಿ ಇದೆ. ಈ GST ಏನು ಯಾವಾಗ ಜಾರಿಗೆ ಬಂತು? ಹೌದಾ, ಈ GST ಎಷ್ಟನೇ 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 102 GST 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 2017ರಲ್ಲಿ ನಾವು ಜಾರಿಗೆ ತಂದಿವ. ಯಾವಾಗ ಜಾರಿಗೆ ತಂದಿವಿ? ಆ GST ದಿನ ಒಂದು ಯಾವಾಗ ಆಚರಣೆ ಮಾಡ್ತೀವಿ? ಈ GST ಕೌನ್ಸಿಲ್ ಬಗ್ಗೆ ನೀವು ಅಧ್ಯಯನ ಮಾಡಿ. ಜೊತೆಗೆ GST ಕೌನ್ಸಿಲ್ ಅಲ್ಲಿ ಈಗ GST ಸ್ಲಾಟ್ಸ್ ಗಳದಾವೆ, ಸ್ಲಾಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡಿ. ಅಂಡ್ ಈ GST ಜಾರಿಗೆ ಬಂದ್ಮೇಲೆ ರಾಜ್ಯಗಳಿಗೆ ಏನಾಗುತ್ತೆ ಲಾಸ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸರ್ ಚಾರ್ಜ್ ಮತ್ತು ಸೆಸ್ ಬಗ್ಗೆ ಏನಾಗುತ್ತೆ ಏನಿದೆ ಅಂದ್ರೆ ನಮಗೆ ಹಾನಿ ಆಗ್ತಾ ಇದೆ. ಅದರಿಂದ 55,400 ಕೋಟಿ ಎಷ್ಟು ಏನು ಗೊತ್ತಾ ಸಂಗ್ರಹ ಆಗ್ತಾ ಇದೆ. ಆದ್ರೆ ಸರ್ ಚಾರ್ಜ್ ಮತ್ತು ನಮ್ದು ಏನು ಸೆಸ್ದ ದುಡ್ಡು ನಮಗ್ ಬರ್ತಾ ಇಲ್ಲ. ಅದನ್ನ ನೀವ್ ಏನ್ ಮಾಡ್ಬೇಕು, ನಮಗ್ ಅದ್ರಲ್ಲಿ 5% ಜಾಸ್ತಿ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮಗ್ ಕೂಡ ಅದ್ರಲ್ಲಿ ಶೇರ್ ಕೊಡ್ಬೇಕಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಜೊತೆ ಮೀಟಿಂಗ್ ಇತ್ತು ಅರವಿಂದ್ ಪನಗಾರಿ ಅವ್ರ ಜೊತೆ. ಅವಾಗ ಇವೆಲ್ಲ ಅಂಶಗಳನ್ನ ಬೆಳಕನ್ನ ಚೆಲ್ಲಿದ್ದಾರೆ. ಸೊ ಇದನ್ನು ಕೂಡ GST ಬಗ್ಗೆ 360 ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಈಗ ಟ್ಯಾಕ್ಸೇಷನ್, ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಬಗ್ಗೆ ನೀವು ಅಧ್ಯಯನ ಮಾಡಿ. ಡೈರೆಕ್ಟ್ ಟ್ಯಾಕ್ಸ್ ಯಾವುದು, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು, ಹೌದಾ, ಈ ಟ್ಯಾಕ್ಸ್ ಸಿಸ್ಟಮ್ ಅನ್ನು ನಾವು ಟ್ಯಾಕ್ಸ್ ಸಿಸ್ಟಮ್ ಸಾರ್ಟ್ ಔಟ್ ಮಾಡೋದಕ್ಕೆ, ಸಿಂಪ್ಲಿಫೈ ಮಾಡೋಕೆ ನಾವೇನೇನ್ ಜಾರಿಗೆ ತರ್ತಾ ಇದೀವಿ ಅವೆಲ್ಲವನ್ನು ಕೂಡ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ 360 ಡಿಗ್ರಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಸೊ ಇವೆಲ್ಲವನ್ನ ನೀವೇನ್ ನೀಟಾಗಿ ಅಧ್ಯಯನ ಮಾಡ್ತೀರಿ. ಜೊತೆಗೆ ಇವು ಏನೇನ್ ನಾನು ಹೇಳಿದ್ದೀನಿ ಅದನ್ನ ಹೋಮ್ವರ್ಕ್ ಮಾಡಿ, ಅದನ್ನ ಶಾರ್ಟ್ ನೋಟ್ಸ್ ಮಾಡಿ ಮುಂದಿನ ತಯಾರಿಗೆ ಯಶಸ್ವಿಯಾಗಿ ನಡೆಸ್ತೀರಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.